ಆದ್ಯ 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 ನಿಮ್ಮ ಮಗಳು ಖುಷಿಯಾಗಿರಬೇಕು, ಅವಳ ಜೀವನ ಚೆನ್ನಾಗಿರಬೇಕು ಅಂತ ನೀವು ಹೇಗೆ ಆಸೆ ಪಡ್ತೀರೋ, ನನ್ನ ಮಕ್ಕಳು ಜೀವನನೂ ಚೆನ್ನಾಗಿರಬೇಕು ಅಂತ ನಾನು ಆಸೆ ಪಡ್ತೀನಿ. ವಿಕ್ಕಿ ಮದುವೆ ಆಗೋದ್ರೆ ವೇದಾಂತ್ ಮದುವೆ ಆಗೋದಕ್ಕೆ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ವೇದಾಂತ್ನ ಮದುವೆಗೆ ಒಪ್ಸೋದೇ ಆದರೆ ಇದಕ್ಕಿಂತ ಒಳ್ಳೆಯ ಅವಕಾಶ ಇನ್ನೊಂದಿಲ್ಲ. ಅದಕ್ಕೆ ವೇದಾಂತ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಿಂದು ಅಂತ ವಿಕ್ಕಿಗೆ ಹೇಳಿದ್ದೀನಿ. ಸುಹಾಸಿನಿಯವರೇ, ನನ್ನ ಮನಸ್ಸಲ್ಲಿರೋ ಅನುಮಾನ ದೂರ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ವೇಳೆ ನೀವುಗಳಾಗಲಿ ವಿಕ್ರಾಂತ್ ಆಗಲಿ ವೇದಾಂತ್ನ ಮದುವೆಗೆ ಒಪ್ಸೋಕ್ಕೆ ಆಗಲಿಲ್ಲ ಅಂದರೆ? ಅದರ ಬಗ್ಗೆ ನಾನಿನ್ನೂ ನಿರ್ಧಾರ ಮಾಡಿಲ್ಲ. ಆದರೆ ಒಂದಂತೂ ಸತ್ಯ, ವೇದಾಂತ್ ಮದುವೆಗೆ ಒಪ್ಕೊಂಡ್ರೆ ಮಾತ್ರ ವಿಕ್ಕಿ ಆರ್ತಿ ಮದುವೆ ನಡೆಯೋದು. ಆದರೂ ಸುಹಾಸಿನಿಯವರೇ, ನೀವು ನನ್ನನ್ನು ಈ ರೀತಿ ಇಂಟರ್ವ್ಯೂ ಮಾಡಲಿ ಅಂತಲ್ಲ, ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಏನಾಯ್ತು? ಕಣ್ ಕಾಣಿಸ್ತಿಲ್ವಾ? ತಪ್ಪಿದ್ದಾಳೆ. ಅದಿತಿ ಸುಮ್ಮನೆ ನಿಂತ್ಕೊಂಡಿದ್ದಲ್ಲ, ಹೋಗಿ ನೀರು ತಗೊಂಡ್ ಬಾ. ನಾನ್ ತರ್ತೀನದ್ಗೆ. ಏನಾಯ್ತು ಇವಳಿಗೆ? ಹುಷಾರಿಲ್ವಾ? ಚೆನ್ನಾಗೇ ಇದ್ಲದ್ಕೆ ಎಲ್ಲೋ ರಕ್ತ ನೋಡಿರ್ಬೇಕು, ಅದಕ್ಕೆ ಮೂರ್ಛೆ ತಪ್ಪಿದಾಳೆ. ವಿಚಿತ್ರ ಕಾದೇನಪ್ಪ ಇದು. ಅವತ್ತು ಮದ್ವೆಲೂ ಹಾಗೆ ಮಾಡ್ಕೊಂಡು ಬೆಂಕಿಲ್ ಸಿಕ್ಕಾಕೊಂಡಿದ್ಲು. ಆದ್ಯ ಬರೀ ಮಾತಾಡ್ತಾನೆ ಇದೆಯಲ್ಲ, ಮೊದಲು ಮಲಗಿಸು. ಅಣ್ಣ ಬೇಡ ಅಣ್ಣ, ಹಾಗೆ ಇಲ್ಲಿ ಅಲ್ಲಾಡ್ಸ್ಬೇಡ. ತಲೆ ಸ್ವಲ್ಪ ಬಾಗಿದ್ರೇನೆ ಒಳ್ಳೇದು. ಮಲಗಿಸಿದ್ರೆ ಸಡನ್ ಆಗಿ ಬ್ಲಡ್ ತಲೆಗೆ ಹೋಗತ್ತಂತೆ. ಕರ್ಮ, ಇವಳನ್ನ ಹಿಡ್ಕೊಂಡು ನಿಂತ್ಕೋಬೇಕಾ? ಇವ್ರಿಬ್ರು ಮಧ್ಯೆ ಏನೋ ನಡೀತಿರೋದಂತೂ ಗ್ಯಾರಂಟಿ. ವೇದಾಂತ್ ಅವ್ರು ಬೇರೆ ನಮ್ಮನೆ ವಿಚಾರದಲ್ಲಿ ತಾನಾಗೆ ಬಂದು ಹೆಲ್ಪ್ ಮಾಡ್ತಾರೆ. ನಮ್ಮವಳೇನು ಕಮ್ಮಿ ಇಲ್ಲ, ತಾನು ಬಾಯಿಗೆ ಬಂದ ಹಾಗೆ ಬೈತಾಳೆ. ನಾವೇನಾದ್ರು ಅಂದ್ರೆ ದೊಡ್ಡವರು ರೆಸ್ಪೆಕ್ಟ್ ಇರಲಿ ಅಂತ ನಮಗೆ ಆವಾಜ್ ಆಗ್ತಾಳೆ. ಹಳೆ ಮುದ್ಕಿ. ಇದನ್ನೆಲ್ಲ ನೋಡ್ತಿದ್ರೆ ನಾನು ನೋಡ್ತಿರೋದು ಕೋ ಇನ್ಸಿಡೆನ್ಸ್ ಅಂತೂ ಅಲ್ಲ. ನಂಗೆ ಯಾಕೋ ಇವಳೇ ವೇದಾಂತ್ ಎದುರು ಹೋಗಿ ಹಿಡ್ಕೊಳ್ಳೋ ಥರ ಬಿದ್ದೋದ್ಲಾ ಅಂತ ಡೌಟು. ಯಾಕೆ ಕಿರ್ಚ್ಕೊಂಡೆ? ಈ ಸಲನಾದ್ರೂ ನನ್ನ ಮದ್ವೆ ಆಗೋ ಪಾಪಚ್ಚಿ ಕಾಡ್ ಪಾಪನ ಆದಷ್ಟು ಬೇಗ ಕಾಣೋ ಹಾಗೆ ಮಾಡಪ್ಪ. ಏನಿಲ್ಲ ಬಿಡಿ, ಅದಕ್ಕೆ ನರ್ಕ ಒಂದ್ಸಲ ಕಣ್ಮುಂದೆ ರಪ್ಪ ಅಂತ ಪಾಸ್ ಆಯ್ತು. ಯಾಕೆ ಹುಟ್ಬಿಟ್ಲು ದೇವ್ರಿಗೆ ಗೊತ್ತು. ನಿಂತಲ್ಲಿ ಓವರ್ ಆಕ್ಟಿಂಗ್ ಮಾಡ್ತಾ. ವೇದಾಂತ್ ಬಾವಾ, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ನಾರ್ಮಲ್ ಆಗಿ ನೀವು ದೇವಸ್ಥಾನಕ್ಕೆಲ್ಲ ಬರಲ್ಲ ಅಲ್ವಾ? ಯಾ ಬಟ್ ವಿಕ್ರಾಂತ್ ಕಾಲ್ ಮಾಡಿ ಬರಲೇಬೇಕು ಅಂತ ಹೇಳ್ದ, ಅದಕ್ಕೆ ಬಂದೆ. ಅಕ್ಕಂಗೆ ಏನಾಯ್ತು ಅಂತ ಗೊತ್ತಾಯ್ತಾ ಬಾಬಾ? ಗೊತ್ತಿಲ್ಲ, ನೀವೆಲ್ಲ ಕಾಣಿಸಿದ್ರಿಂದ ಈ ಕಡೆ ಬರ್ತಿದೆ. ಇವಳು ನಿಂತ ಜಾಗದಲ್ಲೇ ಮೂರ್ಛೆ ಹೋಗ್ತಿತ್ತು. ಮಿಕ್ತವರಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ನಾವು ಅಣ್ಣಂಗೆ ಮತ್ತೆ ಆರ್ತಿಗೆ ಸ್ವಲ್ಪ ಪ್ರೈವಸಿ ಕೊಟ್ಟು ನಾಗನ್ ಕಟ್ಟೆ ಕಡೆ ಬಂದ್ವಿ. ಅವ್ರು ಇಲ್ಲೇ ಇದ್ರು, ಇವಾಗ ಬೇರೆ ಕಡೆ ಹೋಗಿರ್ಬೇಕು. ಸರಿ ಬಾ.
ಇವಳು ಡೆಡ್ಡೆವ್ವ ನೀನು ಶುಂಠಿನ ಭಾವ ಅಂದೆ